ತೆಂಗಿನ ನೀರು. ಎಳನೀರು ನಮಗೆ ಪ್ರಕೃತಿ ನೀಡಿದ ಅತ್ಯಂತ ಶುದ್ಧವಾದ ಪಾನೀಯವಾಗಿದ್ದು, ಇದು ತೆಂಗಿನಕಾಯಿಯ ಒಳಗೆ ನೈಸರ್ಗಿಕವಾಗಿ ಶೇಖರಣೆಯಾಗುತ್ತದೆ. ಇದರಲ್ಲಿ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂನಂತಹ ಪ್ರಮುಖ ಲವಣಾಂಶಗಳು ಸಮೃದ್ಧವಾಗಿದ್ದು, ದೇಹದ ಆಯಾಸವನ್ನು ತಕ್ಷಣವೇ ದೂರ ಮಾಡುವ ಶಕ್ತಿಯನ್ನು ಹೊಂದಿದೆ. ಬಿಸಿಲಿನಲ್ಲಿ ಕೆಲಸ ಮಾಡುವವರಿಗೆ ಅಥವಾ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುತ್ತಿರುವವರಿಗೆ ಇದು ಅತ್ಯುತ್ತಮವಾದ ನೈಸರ್ಗಿಕ ಗ್ಲೂಕೋಸ್ನಂತೆ ಕೆಲಸ ಮಾಡುತ್ತದೆ. ತೆಂಗಿನ ಎಣ್ಣೆ. ಒಣಗಿದ ತೆಂಗಿನಕಾಯಿಯಿಂದ ತೆಗೆಯುವ ಈ ಎಣ್ಣೆಯು ಕೇವಲ ಅಡುಗೆಗೆ ಮಾತ್ರವಲ್ಲದೆ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೂ ರಾಮಬಾಣವಾಗಿದೆ. ಭಾರತದ ಕರಾವಳಿ ಭಾಗಗಳಲ್ಲಿ ಇದನ್ನು ಶತಮಾನಗಳಿಂದಲೂ ಆಹಾರ ತಯಾರಿಕೆಯಲ್ಲಿ ಬಳಸಲಾಗುತ್ತಿದೆ ಮತ್ತು ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಇದರಲ್ಲಿರುವ ಲಾರಿಕ್ ಆಮ್ಲವು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವ ವಿಶಿಷ್ಟ ಗುಣವನ್ನು ಹೊಂದಿದೆ. ಕೊಬ್ಬರಿ ಅಥವಾ ತೆಂಗಿನ ತಿರುಳು. ಕಾಯಿ ಪಕ್ವವಾದಂತೆ ಅದರ ಒಳಗಿನ ಬಿಳಿ ಭಾಗ ಗಟ್ಟಿಯಾಗುತ್ತಾ ಹೋಗುತ್ತದೆ. ಇದನ್ನು ನಾವು ಹಸಿ ಅಥವಾ ಒಣ ರೂಪದಲ್ಲಿ ಬಳಸುತ್ತೇವೆ. ಇದು ನಾರಿನಂಶ ಮತ್ತು ಉತ್ತಮ ಕೊಬ್ಬಿನಿಂದ ಕೂಡಿದ್ದು, ದಕ್ಷಿಣ ಭಾರತದ ಅಡುಗೆಗಳಲ್ಲಿ ಮಸಾಲೆಯಾಗಿ ಅಥವಾ ಸಿಹಿ ತಿಂಡಿಗಳ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಪಂಚದ ಅನೇಕ ದ್ವೀಪ ರಾಷ್ಟ್ರಗಳಲ್ಲಿ ಈ ತಿರುಳನ್ನೇ ಪ್ರಮುಖ ಆಹಾರವನ್ನಾಗಿ ಇಂದಿಗೂ ಬಳಸಲಾಗುತ್ತಿದೆ. ಕಲ್ಪವೃಕ್ಷ. ತೆಂಗಿನ ಮರವನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಕಲ್ಪವೃಕ್ಷ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಈ ಮರದ ಪ್ರತಿಯೊಂದು ಭಾಗವೂ ನಮಗೆ ಯಾವುದಾದರೊಂದು ರೂಪದಲ್ಲಿ ಉಪಯುಕ್ತವಾಗಿದೆ. ಮರದ ಎಲೆಗಳಿಂದ ಛಾವಣಿ ಅಥವಾ ಬುಟ್ಟಿಗಳನ್ನು ಹೆಣೆಯಬಹುದು ಮತ್ತು ಕಾಯಿಯ ನಾರಿನಿಂದ ಹಗ್ಗ ಹಾಗೂ ಹಾಸಿಗೆಗಳನ್ನು ತಯಾರಿಸಲಾಗುತ್ತದೆ. ಕೇವಲ ಆಹಾರಕ್ಕಾಗಿ ಮಾತ್ರವಲ್ಲದೆ ಬದುಕಿನ ದಿನನಿತ್ಯದ ಅಗತ್ಯಗಳಿಗೂ ಈ ಮರವು ಆಧಾರವಾಗಿರುವುದರಿಂದ ಇಷ್ಟೊಂದು ಪ್ರಾಮುಖ್ಯತೆ ಇದೆ. ತೆಂಗಿನ ಚಿಪ್ಪು. ಕಾಯಿಯ ಒಳಗಿನ ತಿರುಳನ್ನು ರಕ್ಷಿಸುವ ಈ ಗಟ್ಟಿಯಾದ ಹೊರಪದರವನ್ನು ಇಂದು ಪರಿಸರ ಸ್ನೇಹಿ ವಸ್ತುಗಳ ತಯಾರಿಕೆಯಲ್ಲಿ ಹೆಚ್ಚಾಗಿ ಬಳಸಲಾಗುತ್ತಿದೆ. ಹಿಂದೆ ಇದನ್ನು ಕೇವಲ ಉರುವಲಾಗಿ ಬಳಸಲಾಗುತ್ತಿತ್ತು, ಆದರೆ ಈಗ ಇದರಿಂದ ಕರಕುಶಲ ವಸ್ತುಗಳು ಮತ್ತು ಸಕ್ರಿಯ ಇಂಗಾಲವನ್ನು ತಯಾರಿಸಲಾಗುತ್ತಿದೆ. ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಬಳಸಬಹುದಾದ ಈ ನೈಸರ್ಗಿಕ ವಸ್ತುವು ಸಂಪೂರ್ಣವಾಗಿ ಮಣ್ಣಿನಲ್ಲಿ ಕರಗಿ ಹೋಗುವ ಗುಣವನ್ನು ಹೊಂದಿದೆ.